ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದಲ್ಲಿ ನಡೆದ ಇಂದು ದಿನಾಂಕ 15-3-2026ರಂದು ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆ ಜಮಖಂಡಿ ವತಿಯಿಂದ ಬೀಳಗಿಯ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಬೀಳಗಿ ತಾಲೂಕಿನ ಅನಾಥ ಮಕ್ಕಳಿಗೆ ಶಿಕ್ಷಣ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬೀಳಗಿ ತಾಲೂಕಿನ ಸೋಮಪ್ಪಯ್ಯನ ಮಠದ ಪೂ ಶ್ರೀ ಚನ್ನಬಸವ ಸ್ವಾಮಿಗಳು ಗುರುಸಿದ್ಧಲಿಂಗ ಸ್ವಾಮಿಗಳು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಜಯಪುರದ ಬೌದ್ಧ ವಿಹಾರ ಸಮಿತಿಯ ಅಧ್ಯಕ್ಷರಾದ ಶ್ರೀ ರಾಜಶೇಖರ ಯಡಹಳ್ಳಿಯವರು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಮಾಡಿ, ಮಹಿಳೆಯರಿಗೆ ಸಮಾನ ಅವಕಾಶ ಸಿಗಬೇಕಾದರೆ ಜ್ಯೋತಿಬಾ ಫುಲೆ ಮತ್ತು ಅವರ ಪತ್ನಿಯಾದ ಸಾವಿತ್ರಿಬಾಯಿ ಫುಲೆ ಪಟ್ಟ ಶ್ರಮ ಅಷ್ಟಿಷ್ಟಲ್ಲ, ಅದಕ್ಕೆ ಶ್ರೀ ಕಾಯಕರತ್ನ ಮಹಿಳಾ ಸಂಸ್ಥೆ ನಮ್ಮ ತಾಲೂಕಿನ ಮಹಿಳೆ ಮತ್ತು ಮಕ್ಕಳ ಸಲುವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ನಾವು ಯಾವಾಗಲೂ ಬೆಂಬಲವಾಗಿರುತ್ತೇವೆ ಎಂದು ತಮ್ಮ ಉದ್ಘಾಟನೆ ಭಾಷಣ ಮಾಡಿದರು. ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಯಶೋಧಾ ರಾಜು ಲಮಾಣಿ ವಹಿಸಿಕೊಂಡಿದ್ದರು. ನಂತರ ಕೇಕ್ ಕಟ್ ಮಾಡಿ ಎಲ್ಲಾ ಮಹಿಳೆಯರ ಜೊತೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸಂಭ್ರಮಾಚರಣೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ತೇಜಸ್ವಿನಿ ಹಿರೇಮಠ ಹಾಗೂ ಅನನ್ಯ ಪಾಟೀಲ್ ಅವರು ಮಾಡಿದರು. ನಂತರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಪ್ರಾಜೆಕ್ಟ್ ಲೀಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಡೈರೆಕ್ಟರ್ ಆದಂತಹ ಡಾ ತೇಜಸ್ವಿನಿ ಹಿರೇಮಠ ಅವರು ವಹಿಸಿ, ಮಹಿಳೆಯರು ಇವಾಗಿನ ಕಾಲದಲ್ಲಿ ಮುಂದುವರಿಯಲಿ, ಶಿಕ್ಷಣ ಬಹಳ ಅವಶ್ಯಕವಾಗಿದೆ, ನಾನು ಬಹಳ ಸಮಾಜದ ಕಟ್ಟಕಡೆಯ ಮಹಿಳೆಯರ ಜೊತೆ ನಾನು ಕೆಲಸ ಮಾಡಿದ ಅನುಭವ ನನಗಿದೆ, ಯಾಕೆಂದರೆ ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರದು ಅಂದರೆ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು ಎಂದು ಹೇಳಿದರು. ಇನ್ನೋರ್ವ ಮುಖ್ಯ ಅತಿಥಿಗಳ ಸ್ಥಾನವನ್ನು ಬೀಳಗಿ ಇನ್ನರ್ವೀಲದ ನಿರ್ದೇಶಕರಾದಂತಹ ಶ್ರೀಮತಿ ಅನನ್ಯ ಪಾಟೀಲ್ ಅವರು ವಹಿಸಿ, ಮಹಿಳೆಯರು ಮುಂದೆ ಬರಬೇಕು, ಮಹಿಳೆಯರ ಗೌರವ ಸ್ಥಾನಮಾನವೇನಿದೆ ಎಂಬುದನ್ನು ಇಂತಹ ಸಂಸ್ಥೆಗಳು ಹಾಗೂ ನಮ್ಮ ಸಂಸ್ಥೆಯು ಬಹಳ ಕೆಲಸ ಮಾಡ್ತಾ ಇದ್ದಾವೆ, ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಂಡು ಮಹಿಳೆಯರು ಮುಂದೆ ಬರಬೇಕು ಎಂದು ಹೇಳಿದರು. ತದನಂತರ ಪರ್ವ ನ್ಯೂಸ್ ಚಾನೆಲ್ನ ಪ್ರಧಾನ ಸಂಪಾದಕರಾದ ಪ್ರದೀಪ್ ಹಿರೇಮಠ ಅವರು ತಮ್ಮ ಮುಖ್ಯ ಅತಿಥಿಗಳ ಭಾಷಣ ಮಾಡಿ, ಇವಾಗ ನಮ್ಮ ದೇಶದ ಸಂಸ್ಕೃತದ ಬಗ್ಗೆ ಮತ್ತು ಮಹಿಳೆಯರಿಗೆ ಇವಾಗಿನ ಪುರುಷರು ಯಾವ ರೀತಿ ಕಾಣುತ್ತಾ ಇದ್ದಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ಮಾತನಾಡಿದರು. ಅದಾದ ನಂತರ ಇನ್ನೋರ್ವ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿದಂತಹ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಶೇಖರ ಕಾಖಂಡಿಕಿಯವರು, ಜಮಖಂಡಿಯಿಂದ ಈ ಸಂಸ್ಥೆಯವರು ನಮ್ಮ ತಾಲೂಕಿನ ಅನಾಥ ಮಕ್ಕಳ ಸಲುವಾಗಿ ದಾನಿಗಳನ್ನು ಗುರುತಿಸಿ ನಮ್ಮ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಅಂದರೆ ಅವರ ಕಾರ್ಯ ಬಹಳ ಮೆಚ್ಚುವಂತದ್ದು, ಈ ಸಂಸ್ಥೆಗೆ ನಮ್ಮ ಸಹಾಯ ಸಹಕಾರ ಮತ್ತು ಬೆಂಬಲ ಯಾವತ್ತೂ ಇರುತ್ತದೆ ಎಂದು ಹೇಳಿದರು. ವೇದಿಕೆಯ ಮೇಲೆ ಸೆಲ್ಕೋ ಸೋಲಾರ್ ಸಂಸ್ಥೆಯ ತರಬೇತಿ ವ್ಯವಸ್ಥಾಪಕರಾದ ಶ್ರೀ ಶಿವಕುಮಾರ ಕೆ ಹಾಗೂ ಪಿಎಂಎಫ್ಎಂಇ ಯೋಜನೆಯ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಪ್ರವೀಣ್ ಪೂಜಾರಿಯವರು, ಎಸ್ಎಂ ಸುದ್ದಿಮಿತ್ರ ನ್ಯೂಸ್ ಚಾನೆಲ್ನ ಪ್ರಧಾನ ಸಂಪಾದಕರಾದ ಶ್ರೀ ಶ್ರೀಕಾಂತ ಮಠಪತಿಯವರು ಹಾಗೂ ಮಲ್ಲಯ್ಯ ಮಠಪತಿಯವರು ಉಪಸ್ಥಿತರಿದ್ದರು. ಶ್ರೀ ಕಾಯಕರತ್ನ ಮಹಿಳಾ ಸಂಸ್ಥೆ ವತಿಯಿಂದ ಡಾ ತೇಜಸ್ವಿನಿ ಹಿರೇಮಠ ಅವರಿಗೆ ಅತ್ಯುತ್ತಮ ಮಹಿಳಾ ರತ್ನ ಪ್ರಶಸ್ತಿಗೆ ಭಾಜನರಾದರು. ಕಲಾರತ್ನ ಪ್ರಶಸ್ತಿಯನ್ನು ರಾಜೇಶ್ವರಿ ಉಮದಿಯವರು ಕೊಡಲಾಯಿತು. ಬೀಳಗಿ ತಾಲೂಕಿನ 5 ಜನ ಮಹಿಳೆಯರಿಗೆ ಉದ್ಯಮ ಕ್ಷೇತ್ರದಲ್ಲಿ ಬೆಳವಣಿಗೆಯಾಗಿ ಮುಂದೆ ಬಂದು ಆದರ್ಶ ಮಹಿಳೆಯರಿಗೆ ಕಾಯಕರತ್ನ ಪ್ರಶಸ್ತಿಗೆ ಭಾಜನರಾದರು. ಎಲ್ಲ ದಾನಿಗಳಿಗೆ ಹಾಗೂ ಮಾಧ್ಯಮದ ಮಿತ್ರರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಯಶೋಧಾ ರಾಜು ಲಮಾಣಿಯವರು ಗೌರವಿಸಿ ಸನ್ಮಾನ ಮಾಡಿದರು. 100 ಜನ ಅನಾಥ ಮಕ್ಕಳಿಗೆ 600 ಕಿಂಗ್ ಸೈಜ್ 200 ಪೇಜಿನ ನೋಟಬುಕ್ಕುಗಳನ್ನು ಶ್ರೀ ರಾಜಶೇಖರ ಯಡಹಳ್ಳಿಯವರು, 100 ಕಂಪಾಸಗಳನ್ನು ದಯಾನಂದ ಹನುಮಾಕರ, 100 ಪೆನ್ನುಗಳನ್ನು ಶೇಖರ ಕಾಖಂಡಿಕಿಯವರು ದೇಣಿಗೆ ಕೊಟ್ಟರು. 200 ಜನರಿಗೆ ಅನ್ನ ಸಂತರ್ಪಣೆಯನ್ನು ಮಲ್ಲಯ್ಯ ಮಠಪತಿಯವರು ಮಾಡಿಸಿದರು. ಪ್ರಾಸ್ತಾವಿಕ ನುಡಿಗಳನ್ನು ಕಾಶಿನಾಥ ಹೊಸಮನಿಯವರು ಮಾಡಿದರು. ಪ್ರಾರ್ಥನೆ ಶ್ರೀಮತಿ ರಾಜೇಶ್ವರಿ ಉಮದಿಯವರು, ಸ್ವಾಗತವನ್ನು ಪುಂಡಲೀಕ ಕಾಂಬಳೆಯವರು ಹಾಗೂ ಅಪ್ಪಾಸಾಬ್ ನದಾಪ ಅವರು ವಂದಿಸಿದರು. ಭಾರತಿ ಗುರವ್ ನಿರೂಪಿಸಿದರು. ವರದಿ ರವಿ ದೊಡ್ಡಮನಿ, ಕರುನಾಡ ರತ್ನ ನ್ಯೂಸ್, ಬಾಗಲಕೋಟೆ. ಯಾಕಂದ್ರೆ ಈ ಸಮಾಜದೊಳಗ ನಾವು ಈ ನಮ್ಮ ತಾಲೂಕೊಳಗ ಒಂದು ಇನ್ನರ್ ಕ್ಲಬ್ ಅಂತ ಇಂಟರ್ನ್ಯಾಷನಲ್ ಕ್ಲಬ್ ಅನ್ನ ಓಪನ್ ಮಾಡ್ಕೊಂಡ್ವಿ. ಅದು ಎಲ್ಲಾ ಕಡೆ ಇದು ಅದಾವು, ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಬಹುದು. ಬಟ್ ಆ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ತೀವಿ, ಜನಮುಖಿ ಕಾರ್ಯಕ್ರಮಗಳು ಮಾಡ್ತೀವಿ. ಅವಾಗ ನಾವು ಕರಿತಿರ್ತೀವಿ, ಏನ್ ಗೊತ್ತನ
ನಮ್ದೇ ಆದಂತ ಒಂದು ಕಮಿಟಿ ಅದ, ಅವ್ರೆಲ್ಲಾರು ಕೂಡಿ ನಾವ್ ಎಲ್ಲಾರು ಕರಿತಿರ್ತೀವಿ. ಬಟ್ ಇಷ್ಟು ಜನರನ್ನ ಕೂಡಿಸ್ಲಿಕ್ಕೆ ಆಗಿಲ್ಲ. ನಾನು ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡೀನಿ, ಎಲ್ಲಾರು ಮಾಡೀನಿ, ಬಟ್ ಇಷ್ಟು ಜನರನ್ನ ಕೂಡಿಸ್ಲಿಕ್ಕೆ ಆಗಿಲ್ಲ. ಮೇಡಮ್ ಅವ್ರು ಹೇಳಿದ್ರು ಅನಾಥ ಮಕ್ಕಳ ಲಿಸ್ಟ್ ಸಿಗ್ಲಿಲ್ಲ ನಮಗ ಅಂತ ಹೇಳಿ. ನಾವು ನಮ್ಮ ಕ್ಲಬ್ ವತಿಯಿಂದ ನಾವು ಒಂದು HIV ಪೀಡಿತ ಮಕ್ಕಳಿಗೆ ಕಿಟ್ ಅನ್ನು ಕೊಟ್ಟಿದ್ವಿ ಇನ್ನರ್ ಕ್ಲಬ್ ಇಂದ. ಕಿಟ್ ಕೊಟ್ಟಾಗ ಆ ಮಕ್ಕಳನ್ನ ಕರ್ಸಿದ್ವಿ ನಾವು ಕಿಟ್ ಕೊಡ್ಲಿಕ್ಕೆ. ಅವರಿಗೆ ಅವಶ್ಯಕತೆ ಇರುವಂತ ಮಕ್ಕಳಿಗೆ ಏನ್ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಬೇಕು ಅವನ್ನೆಲ್ಲಾನು ನಾವು ನಮ್ಮ ಕ್ಲಬ್ ಇಂದ ನಾವು ಕೊಟ್ಟಿವಿ. ಕೊಟ್ಟಾಗ ಆ ಮಕ್ಕಳನ್ನ ನೋಡಿ ನಮ್ಗೆ ಇಷ್ಟು ಕಷ್ಟ ಆಯ್ತಲ್ಲ, ಆ ಮಕ್ಕಳನ್ನ ಯಾರು ಕರ್ಕೊಂಡು ಬಂದಿದ್ರು ಅಂದ್ರೆ ತಂದೆ ತಾಯಿ ಕರ್ಕೊಂಡು ಬಂದಿರ್ಲಿಲ್ಲ. ಮತ್ತೆ ಇನ್ನೊಂದು ನಮಗ ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ಕಂಡೀಷನ್ ಮಾಡಿದ್ರು ನನಗ. ನಾ ಇನ್ವೈಟ್ ಮಾಡಿದ್ದೆ ಆ ಮಕ್ಕಳನ್ನ ಕಳಿಸ್ರಿ, ನಾವು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತೀವಿ ಅಂತಂದಾಗ ನನಗೆ ಒಂದೇ ಒಂದು ಕಂಡೀಷನ್ ಹಾಕಿದ್ರು. ಅದು ಏನಂತಂದ್ರೆ ಇದು ಮೀಡಿಯಾ ಒಳಗ್ ಬರಬಾರ್ದು, ಮೀಡಿಯಾ ಒಳಗ್ ಬರಬಾರ್ದು, ಈ ಮಕ್ಕಳದ ಮುಖ ಮೀಡಿಯಾ ಒಳಗ್ ಬರಬಾರ್ದು ಅಂತ. ಬಟ್ ನಮ್ದು ಇಂಟರ್ನ್ಯಾಷನಲ್ ಕ್ಲಬ್ ಆಗಿದ್ರಿಂದ ನಾವು ಕಳಿಸ್ಲೇಬೇಕಾಗಿತ್ತು. ನಾವು ಏನ್ ಪ್ರಾಜೆಕ್ಟ್ ಮಾಡ್ಬೇಕನ್ನೋದು ಮಾಡ್ಲೇಬೇಕಾಗಿತ್ತು. ಬಟ್ ಅವ್ರು ಸರ್ ಹಾಕಿದ ಕಂಡೀಷನ್ ಇಂದ ನನಗೆ ಏನ್ ಮಾಡ್ಬೇಕಂತ ಹೇಳಿ ತಿಳಿಲಿಲ್ಲ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಅವ್ರಿಗೆ ಸರಿಗೆ ಏನಂತಂದ್ರೆ, ಸರ್ ಹೆಂಗ್ ಮಾಡಿದ್ರು ಹಿಂಗೈತಿ, ನಾವು ಪ್ರಾಜೆಕ್ಟ್ ಇದನ್ನ ಕಳಿಸ್ಬೇಕು, ಅದಕ್ಕೆ ನಾವು ಹೆಂಗ್ ಮಾಡೋದು ಮೇಡಮ್ ಅವರು, ನೀವು ಕೊಡ್ರಿ ಕಿಟ್, ಆದ್ರೆ ಏನೈತಿ ಆಶಾ ಕಾರ್ಯಕರ್ತೆಯರನ್ನ ಕಳಿಸ್ತೀನಿ ಅವ್ರ ಜೊತೆಗೆ, ಅವ್ರು ನಿಂದ್ರಿಸಿ ಫೋಟೋ ಕಳಿಸಿ ಅವ್ರು ಇಂಥ ಮಕ್ಕಳಿಗೆ ಹಿಂಗ್ ಸಹಾಯ ಮಾಡ್ತಾರಂತೆ, ಬೇಕಾದ್ರೆ ಅವ್ರ ಫೋಟೋ ಕಳಿಸ್ರಿ, ನೀವು ನಮ್ಮ ಮಕ್ಕಳ ಫೋಟೋ ಕಳಿಸ್ಬೇಡ್ರಿ ಅಂತ ಹೇಳಿದ್ರು. ಅದಕ್ಕೆ ಯಾಕೆ ಹೇಳ್ರಿ, ಅವ್ರು ಕಳಿಸ್ಬೋದಿತ್ತು, ಅವ್ರ ಮಕ್ಕಳು ಏನಾಗಿರ್ಲಿಲ್ಲ. ಅವರು ಯಾರಂತಂದ್ರ CDPO ಅವರು, ಮೇ ಬಿ ಬಿಳಿಗಿ ಅವ್ರ ತಾಲೂಕಾ ಆರೋಗ್ಯ ಅಧಿಕಾರಿಗಳ ಅವ್ರು ಅಂದ್ರೆ ನನಗ ಅಂದ್ಮೇಲೆ ನಂಗೆ ಜೀವದಾಗ ಏನೋ ಒಂಥರ ಕಸಿ ಬಿಸಿ ಆತ. ಆದ್ಮೇಲೆ ನಾವು ಅದೆಲ್ಲ ಕಾರ್ಯಕ್ರಮಗಳು ಮುಗಿಸಿದ್ವಿ, ಎಲ್ಲಾರು ಇದು ಮಾಡಿದ್ರು. ಇಲ್ಲಿ ಬಂದಂತ ಅನಾಥ ಮಕ್ಕಳನ್ನ ನೋಡಿ, ಅನಾಥ ಅಂತ ಹೇಳಿ ನನಗೆ ಅನ್ಸಂಗಿಲ್ಲ. ಯಾಕಂತಂದ್ರ ಹಳದ ತಂದೆ ತಾಯಿ ಬ್ಯಾರೆ ಆಗಿದ್ರ, ಸಾಕಿದ ತಂದೆ ತಾಯಿನೂ ಬ್ಯಾರೆ, ಸಹಾಯ ಮಾಡುವಂತ ಇಂಥ ತಂದೆ ತಾಯಿಗಳು ಬ್ಯಾರೆ ಇದಾರ. ಅವ್ರು ಇನ್ನಷ್ಟು ಅಂದ್ರೆ ತಂದೆ ತಾಯಿನ ಕಳ್ಕೊಂಡಾರ ಅನ್ಸುದಿಲ್ಲ, ಅವ್ರ ದುಪ್ಪಟ್ಟ ಪ್ರೀತಿ ವಾತ್ಸಲ್ಯ ಎಲ್ಲಾ ತಗೊಂಡು ಅವ್ರು ಬೆಳಕತ್ತಾರ, ಅವ್ರ ಅನಾಥ ಅನ್ಸುದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತ ಮಹಿಳಾ ದಿನಾಚರಣೆಯನ್ನ ಆಚರಣೆನೂ ಮಾಡಾಕ್ತಾರ ಇವರು ಕಾಯಕ ಮಹಿಳಾ ಸಂಸ್ಥೆಯವರು. ಹೆಣ್ಣು ಸಮಾಜದ ಕಣ್ಣು, ಬದುಕಿನ ಎಲ್ಲಾ ಸವಾಲುಗಳನ್ನು ಎದುರಿಸು ನಿಲ್ಲುವ ಗಟ್ಟಿಗಿತ್ತಿ ಅಂತ ಹೆಣ್ಣನ್ನ ಹೋಲಿಸ್ತಾರ. ಗಟ್ಟಿಗಿತ್ತಿಯಾಗಿ ಹೆಣ್ಣು ಬದುಕ್ತಿದ್ದಾಳ ಅಂತ ಹೇಳ್ತಾರ. ಒಂದ್ ಕವನ ಹೇಳ್ತೀನಿ ಹೆಣ್ಣಿನ ಬಗ್ಗೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆಯ ತೊಟ್ಟಿಲಲ್ಲಿ ಬೆಳಕನ್ನಿಟ್ಟು ತೂಗಿದಾಗೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ. ಅಲ್ಲಿನ ಆಕಾಶದಲ್ಲಿರುವ ಚುಕ್ಕಿಗೆ ಹೋಲಿಸ್ತಾರ, ತೊಟ್ಟಿಲನ್ನ. ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಹಿಳೆ ಹೆಣ್ಣು ಅಂತಂದ್ರೆ ಪ್ರಪಂಚ. ಭಾರತ ಅನ್ನುವಂತಹ ನಮ್ಮ ದೇಶದ ಸಂಸ್ಕೃತಿಯನ್ನ, ನಮ್ಮ ದೇಶದ ಪರಂಪರೆಯನ್ನ, ನಮ್ಮ ದೇಶ ಭಾರತ ಅಂದ್ರೆ ಭಾರತ ಮಾತೆ ಅಂತ ಕರೀತೀವಿ. ಅದನ್ನು ಕೂಡ ನಾವು ಒಂದು ಹೆಣ್ಣಿಗೆ ಹೋಲಿಸಿದ್ವಿ. ಹೆಣ್ಣಿದ್ರ ಹೆಣ ಸಿಂಗಾರ. ನಮ್ಮ ಭಾಷೆ ನೋಡ್ರಿ, ನಮ್ಮ ಮಾತುಗಳು ಎಷ್ಟು ಅದ್ಭುತ ಅಂತಂದ್ರೆ ಹೆಣ್ಣಿದ್ರ ಹೆಣ ಸಿಂಗಾರ. ಒಂದು ಸಾವಿನ ಮನೆಗೆ ಹೋದ್ರ ಅದು ಸಾವಿನ ಮನಿ ಅಂತ ಅನಿಸ್ಬೇಕಾಗಿತ್ತು ಅಂತಂದ್ರ, ಬಂದವರ ಕಣ್ಣೊಳಗೆ ನೀರು ಬರ್ಬೇಕಾಗಿತ್ತು ಅಂತಂದ್ರ ಆ ಹೆಣ್ಣದ ಮುಂದೆ ಕೂತ್ಕೊಂಡು ಅಳತಿರುವಂತ ಹೆಣ್ಣು ಮಕ್ಕಳ ಕಣ್ಣೀರ ಸಾಕ್ಷಿ. ಅವಾಗ ನಮಗದೊಂದು ಸಾವಿನ ಮನಿ ಅಂತ ಅನಿಸ್ತದೆ. ಅಷ್ಟೇ ಅಲ್ಲ, ಇವತ್ತು ಹೆಣ್ಣು ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನಮ್ಮ ನಾಡಿನೊಳಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಂತ ಹೇಳಿ ನಮ್ಮ ನಾಡೊಳಗಿರುವಂತಹ ಪ್ರಮುಖವಾದ ನದಿಗಳನ್ನೂ ಕೂಡ ಇವತ್ತು ಹೆಣ್ಣಿಗೆ ಹೋಲಿಸ್ತಾರೆ. ನಮ್ಮ ದೇಶದ ಭಾರತಾಂಬೆ ಕೂಡ ಹೆಣ್ಣು, ನಮ್ಮ ನಾಡಿನ ಕರ್ನಾಟಕದ ಭುವನೇಶ್ವರಿ ಕೂಡ ಹೆಣ್ಣೆ. ಭೂಮಿ ಅನ್ನುವಂತಹ ನಾವೇನು ಕೂತ್ಕೊಂಡಿದೀವಲ್ಲ, ನಾವೇನು ಜೀವನವನ್ನು ನಡೆಸ್ತಿದೀವಲ್ಲ, ಈ ಭೂಮಿ ಕೂಡ ಹೆಣ್ಣೆ. ಹೆಣ್ಣಿನ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಪ್ರಾರಂಭ ಐತಿ ಹಾಡಿ ಹೊಗಳಿದ್ರ ಅಲ್ಲ.
ನಿಜವಾದ ಹೆಣ್ಣು ಪ್ರತಿದಿನ ಬಹಳಷ್ಟು ಜನ ಬಾಳ್ವಾ ಹೇಳಿದ್ರು ಬಹುಶಃ ನನ್ನ ಮಾತು ಅಥವಾ ನನ್ನ ವಿಚಾರ ತಿಳಿಸ್ತೀವಿ. ನೀವ ಚಲೋರಿ ಅಂತೀವಿ, ನೀವ ಎಲ್ಲಾರಿ ಅಂತೀವಿ, ನೀವ ದೇವ್ರಿ ಅಂತೀವಿ, ಲಕ್ಷ್ಮಿನೂ ನೀವ, ಸರಸ್ವತಿನೂ ನೀವ, ದುರ್ಗಾದೇವಿನೂ ನೀವ ಅಂತ ಎಲ್ಲ ಹೇಳಿ ಅವ್ರು ತೋರಿಸ್ಕೊತೀವಿ. ಒಂದು ಫ್ಯಾಕ್ಟ್, ಒಂದು ನೈಜ ಸಂಗತಿ, ನಮ್ಮ ದೇಶದೊಳಗ ಹೆಣ್ಮಕ್ಳು ಎಷ್ಟು ಬರ್ಬೋತದೆ ಯಾಕೆ 50 ಪೈಸಾದಷ್ಟು, 1 ರೂಪಾಯಿಗೆ 50 ಪೈಸಾದಷ್ಟು ಹೆಣ್ಮಕ್ಳದ. ಇನ್ನು 50 ಪೈಸಾದಷ್ಟು ಯಾರ್ದಾರ? ಎಕ್ಸಾಕ್ಟ್ ಹೇಳ್ಬೇಕಂದ್ರೆ 49 ಪೈಸಾ ಹೆಣ್ಮಕ್ಳದ. 51 ಪೈಸಾ ಯಾರ್ದಾರ? ಆ ಹೆಣ್ಮಕ್ಳ ಮಕ್ಕಳದ. ಒಪ್ಕೊಂಡ್ರಿ? ತಿಳಿತಾನಿಲ್ಲ? ತಿಳಿತಾ? 49 ಪೈಸಾ ನಾವದೀವಿ, ಇನ್ನು 51 ಪೈಸಾ ಯಾರ್ದಾರ? ಆಕಿನ ಮಕ್ಕಳದವರು, ಅದೇ ಮಹಿಳೆಯರ ಮಕ್ಕಳು ಹೋಗಲ್ಲ ಅವರಲ್ಲ. ಸೊ ಇಡೀ ಜಗತ್ತು, ಇಡೀ ದೇಶ ನಮ್ದೇ ಇದೆ. ನಿಮಗೆ ಯಾವ ಅಂಜಿಕೆ? ಯಾವ ಅಂಜಿಕೆ ಐತೆ ನಿಮ್ಗೆ? ಅಥವಾ ಮನೆಯಾಗಿದ್ರು ಮೊದ್ಲಿಗೆ ಒಂದು ಟೈಮ್ ಇತ್ತು, ನಾವು ಮಾತಾಡ್ತಿದ್ವಿ, ನಾವು ರಿಸರ್ಚ್ಗಳನ್ನು ಮಾಡ್ತಿದ್ವಿ. ಮಮತೆಯಲ್ಲಿ ಮಗಳಾಗಿ, ಅಕ್ಕರೆಯಲ್ಲಿ ಅಕ್ಕನಾಗಿ, ತುಂಟಾಟದಲ್ಲಿ ತಂಗಿಯಾಗಿ, ಸಲಿಗೆಯಲ್ಲಿ ಸ್ನೇಹಿತೆಯಾಗಿ, ಪ್ರೀತಿಯಲ್ಲಿ ಪ್ರೇಯಸಿಯಾಗಿ, ಮನೆಯ ತುಂಬುವ ಮಹಾಲಕ್ಷ್ಮಿಯಾಗಿ, ಮನದಂಗಳದ ಮಡದಿಯಾಗಿ, ತಾಳ್ಮೆಯಲ್ಲಿ ತಾಯಿಯಾಗಿ, ಅಪ್ಪುಗೆಯಲ್ಲಿ ಅಜ್ಜಿಯಾಗಿ, ತನ್ನ ಇಡೀ ಜೀವನವನ್ನು ತನ್ನವರಿಗಾಗಿ ಶ್ರಮಿಸುವಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ತಾಯಂದರಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ಎಲ್ಲರೂ ವೇದಿಕೆ ಮೇಲೆ ಭಾಳ ಮಾತಾಡ್ಯಾರ್ರಿ. ನಂಗೆ ಮಾತಾಡಕ್ಕಂತ ಏನು ಉಳಿದಿಲ್ಲ, ಅಂದ್ರೂ ಒಂದು ಮಾತಾಡ್ತೇನೆ. ಮೇಡಮ್ ಹೇಳಿದ್ರಿ, ನಮ್ಮ ಮಕ್ಕಳು ನಾವು ಯಾವ ರೀತಿ ಬೆಳೆಸ್ಬೇಕಂತಂದ್ರೆ, ಹಿಂಗ್ ಹೋದೆ ಅಂತಂದ್ರ ಬೆಳೆಯೋ ದಾರಿಯಲ್ಲಿ ಯಾರೇ ಇರ್ಲಿ, ಮುಳ್ಳಿದ್ರು ತುಳದ್ ಮುಂದ್ ನಡೀರಿ ಅಂತ ಹೇಳುವಂತ ಒಂದ್ ಮಾತಿತ್ತು. ಆ ಮಾತನ್ನ ನಾವು ನಮ್ಮ ಮಕ್ಕಳಿಗೆ ಏನಾದ್ರು ಹೇಳ್ಕೊಟ್ಟಿವಿ ಅಂತಂದ್ರ ಈ ಅತ್ಯಾಚಾರಗಳು, ದೌರ್ಜನ್ಯಗಳು ಯಾವುದೂ ಆಗುದಿಲ್ಲ. ಯಾಕಂದ್ರೆ ನಾವು ಯಾವ ರೀತಿ ಬಲಿಷ್ಠರಾಗ್ತೀವಲ್ಲ ಆ ರೀತಿ ಜನರು ಇರ್ತಾರೆ. ನನ್ನನ್ನು ನೋಡಿ ಇನ್ನೊಬ್ರು ಕಲಿಬೇಕಂತಂದ್ರೆ ನಾವು ಮೊದಲು ಬಲಿಷ್ಠರಾಗ್ಬೇಕು. ಇಷ್ಟು ಹೇಳಿ ನಾನು ಹೇಳೋದು. ಪರಮ ಪೂಜ್ಯ ಶ್ರೀ ಚನ್ನಬಸವ ಸ್ವಾಮಿಗಳು, ಗುರುಸಿದ್ಧಲಿಂಗ ಸ್ವಾಮೀಜಿಗಳವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಕಾರ್ಯಗಳ ಪರವಾಗಿ ಅವರನ್ನು ವೈಯಕ್ತಿಕವಾಗಿ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಮೇಡಮ್ ಅವರು ಹೊರ ದೇಶದಲ್ಲಿ ಇದ್ರೂ ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ನಮ್ಮ ಕಾರ್ಯಕ್ರಮಕ್ಕೆ, ಅದು ತಮ್ಮ ಶಿಷ್ಯನ ಕಾರ್ಯಕ್ರಮಕ್ಕೆ ಬಹಳ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ನಮ್ಮ ತೇಜಸ್ವಿನಿ ಹಿರೇಮಠ್ ಮೇಡಮ್ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ತಾಯಿಗಳ ಪರವಾಗಿ ಹಾಗೂ ನನ್ನ ಎಲ್ಲ ಬುದ್ಧ ಮಕ್ಕಳ ಪರವಾಗಿ, ಅವ್ರಿಗೆ ವಯಸ್ಸಾಗಿದೆ ಒಪ್ಕೊಳ್ತೀನಿ ಇಲ್ಲ ಅಂತಲ್ಲ, ಅವರು ಆಸ್ಪಾಸ್ ನೇರವಾಗಿ ಯಾವ ಕುದುರೆಗಳು ಇಲ್ಲ, ಅವರು ಮಾನಸಿಕವಾಗಿ ಕೂಗಿ ಹೋಗಿದ್ದಾರೆ. ಅವರನ್ನು ನೀನೇನು ಮಾಡಿಕೊಂಡು ಅದರಿಂದ ಹೊರಗೆ ಬಂದು ನೀನು ಮೇವನ್ನು ತಿನ್ನು, ನೀನು ಅಗ್ದಿ ಹೆಲ್ದಿ ಆಗ್ತೀಯ, ನೀನು ಆರೋಗ್ಯ ಆಗ್ತೀಯ, ನಿಮ್ಗೆ ಯಾವುದು ಡಿಸೀಸ್ ಯಾವುದೇ ಕಾಯಿಲೆನೂ ಇಲ್ಲ ಅಂತೇಳಿ ಆ ಗುರುಗಳು ಅವ್ರಿಗೆ ಹೇಳು ಅಂತ ಹೇಳ್ತಾರೆ. ಆಯಿತು, ಮಾವಿನ ಮರ ನಾನು ಕೇಳಿದ್ದು, ಎಷ್ಟೋ ಪಕ್ಷಿಗಳಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ಒಂದು ಮರ, ಎಷ್ಟೋ ಪ್ರಾಣಿಗಳಿಗೆ, ಎಷ್ಟೋ ಮಾನವರಿಗೆ ಹಣ್ಣುಗಳನ್ನ, ನೆರಳನ್ನು ನೀಡಿರ್ತಕ್ಕಂಥ ಒಂದು ದೊಡ್ಡ ಕಾಡಿನಲ್ಲಿ ಇರ್ತಕ್ಕಂಥ ಮರ. ಅದು ಯಾಕೋ ಅವರ ಒಂದು ಎಲೆಗಳು ಉದುರ್ತಾ ಇದ್ದಾವೆ, ಆಮೇಲೆ ಆ ಕೊಂಬೆಗಳು ಒಣಗ್ತಾ ಇದ್ದಾವೆ. ಅದಕ್ಕೆ ಆ ಮರಕ್ಕೆ ನನ್ನ ಒಂದು ವಯಸ್ಸಾಯಿತು, ನಾನು ಉಳಿತೀನೋ ಅಥವಾ ಇಲ್ಲೋ ಅನ್ನುವಂತ ನನಗೆ ಕೇಳ್ಕೊಂಡು ಭಗವಂತನ ಅಂತ ಹೇಳ್ತಾರೆ. ಅದಕ್ಕೆ ಆ ಪ್ರಶ್ನೆ ನಾನು ಕೇಳಿಕ್ಕೆ ಬಂದಿದ್ದೇನೆ ಭಗವಂತ. ಅವಾಗ ಹೇಳ್ತಾನೆ, ಇಲ್ಲ ನೀನೇನು ಹೊರಗೆ ಹೋಗಬೇಡ ಅಂತ ಹೇಳೋರಿಗೆ ಅಲ್ಲಿ ಅದರ ಕೆಳಗಡೆ ಒಂದು ನಿಧಿ ಇದೆ. ಆ ಮಾವಿನ ಗಿಡದ ಕೆಳಗಡೆ ಒಂದು ನಿಧಿ ಇದೆ. ಆ ನಿಧಿಯನ್ನ ತೆಗೆಸುವಂತೇಳು ಆ ಬೇರೆ ಹೋಗ್ತಾ ಇಲ್ಲ, ಅದಕ್ಕಾಗಿ ಅದು ಒಣಗ್ತಾ ಇದೆ. ಆ ನಿಧಿ ಬಂತು ಅಂದ್ರೆ ಆಟೋಮೆಟಿಕ್ ಆ ಬೇರಿಗೆ ನೀರು ಹೋಗುತ್ತೆ, ನೀರು ಹೋಗುತ್ತೆ, ಅದು ಚಿಗುರುತ್ತೆ, ಮತ್ತೆ ಏನಾಗಲ್ಲ. ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ, ಆಮೇಲೆ ಮಾನವರಿಗೆ ನೆರಳಾಗ್ಬೋದು, ಹಣ್ಣನ್ನು ಕೊಡ್ಬೋದು. ಯಾವುದಕ್ಕೂ ಹೆದರಿಕೆ ಹೋಗಬೇಡ ಅಂತ ಹೇಳಿ ಆ ಗುರುಗಳ ಆಯ್ತು ಅಂತ ಹೇಳ್ತಾರೆ. ಇವ್ರು ಬಂದದ್ದು ಭಗವಂತನನ್ನ ಭೇಟಿ ಆಗಲಿಕ್ಕೆ, ಭಾರತ ಬಂದದ್ದು ಭಗವಂತನನ್ನ ಭೇಟಿ
ಆಕೆಯ ಹೃದಯದಲ್ಲಿ ಕನ್ನಡಮ್ಮನ ದೇವಾಲಯ ಕಂಡೇ ಹೆಣ್ಣಿನ ಕಂಗಳಲ್ಲಿ ಕನ್ನಡ ನಾಡಿನ ಚರಿತೆಯನ್ನೇ ಕಂಡೇ ಆಕೆಯ ಹೃದಯದಲ್ಲಿ ವಂದನೆ ಆ ಹೆಣ್ಣಿಗೆ ಅಭಿನಂದನೆ ಆ ಕಣ್ಣಿಗೆ ಕನ್ನಡಮ್ಮನ ದೇವಾಲಯ ಕಂಡೇ ಹೆಣ್ಣಿನ ಕಂಗಳಲ್ಲಿ ಕನ್ನಡ ನಾಡಿನ ಚರಿತೆಯನ್ನೇ ಕಂಡೇ ಆಕೆಯ ಹೃದಯದಲ್ಲಿ ವಂದನೆ ಆ ಹೆಣ್ಣಿಗೆ ಅಭಿನಂದನೆ ಆ ಕಣ್ಣಿಗೆ ಮಾತಿನಲ್ಲಿ ಶಾ